ಭಾರತವು ಇತಿಹಾಸದ ಅತಿದೊಡ್ಡ ಸಾಧನೆಯನ್ನ ಮಾಡಿ ತೋರಿಸಿದೆ. ಚೀನಾ, ಅಮೆರಿಕ ಮತ್ತು ಇಡೀ ಯುರೋಪ್ ಒಟ್ಟಾಗಿ ಸೇರಿ ಮಾಡಲು ಸಾಧ್ಯವಾಗದ ಕಾರ್ಯವನ್ನ ಭಾರತ ಮಾಡಿದೆ. ಹೌದು ಗೆಳೆಯರೆ, ಇದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಮತ್ತು ಹೆಮ್ಮೆಯ ವಿಷಯ. ಯಾಕಂದ್ರೆ ಭಾರತವು ಲಾಂಗ್ ರೇಂಜ್ ಟ್ರಾಜೆಕ್ಟರಿ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ನ ಯಶಸ್ವಿ ಪರೀಕ್ಷೆಯನ್ನ ನಡೆಸಿದೆ. ಎಲ್ಲಕ್ಕಿಂತ ಹೆಚ್ಚಿನ ಸಂತೋಷದ ವಿಷಯವೇನೆಂದ್ರೆ ನಮ್ಮ ಕ್ಷಿಪಣಿಯು ತನ್ನ ಮೊದಲ ಪರೀಕ್ಷೆಯಲ್ಲ 100% ಪರ್ಫೆಕ್ಟ್ ಸ್ಕೋರ್ ಸಾಧಿಸಿದೆ. ಹೌದು ಗೆಳೆಯರೆ, ಮೊದಲ ಪ್ರಯತ್ನದಲ್ಲೇ ಅಮೆರಿಕ, ರಷ್ಯಾ ಅಥವಾ ಚೀನಾಗೆ ಸಾಧ್ಯವಾಗದ್ದನ್ನ ಭಾರತ ಮಾಡಿ ತೋರಿಸಿದೆ. ಇದು ಎಷ್ಟು ದೊಡ್ಡ ವಿಷಯವೆಂದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ಇಷ್ಟನ್ನ ತಿಳ್ಕೊಳ್ಳಿ. ಈ ಭೂಮಿ ಮೇಲೆ ಹೈಪರ್ಸೋನಿಕ್ ಕ್ಷಿಪಣಿ ತಯಾರಿಸಿದ ಯಾವುದೇ ದೇಶವು ಮೊದಲ ಪ್ರಯತ್ನದಲ್ಲೇ ಪರ್ಫೆಕ್ಟ್ ಸ್ಕೋರ್ ಪಡೆಯಲು ಸಾಧ್ಯವಾಗಿಲ್ಲ. ರಷ್ಯಾ ತನ್ನ ಮೊದಲ ಹೈಪರ್ಸೋನಿಕ್ ಕ್ಷಿಪಣಿ ಅವನ್ ಗಾರ್ಡ್ ಅನ್ನ ತಯಾರಿಸಿದಾಗ ಕೂಡ ಅದು 5ನೇ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ನಮ್ಮ ವಿಜ್ಞಾನಿಗಳು ಇದೇ ಕೆಲಸವನ್ನ ಮೊದಲ ಪ್ರಯತ್ನದಲ್ಲಿ ಮಾಡಿ ತೋರಿಸಿದ್ದಾರೆ. ಇದು ಅಕ್ಷರಶಃ ಅರ್ಜುನನು ಒಂದೇ ಬಾಣದಿಂದ ಹಕ್ಕಿಯ ಕಣ್ಣನ್ನ ಭೇದಿಸದಂತೆ. ಹಾಗಾದ್ರೆ ಗೆಳೆಯರೆ, ಈ ಪೂರ್ಣ ವಿಷಯವೇನು ಎಂಬುದನ್ನ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಆದ್ರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ನಮ್ಮ ಮಹಾನ್ ವಿಜ್ಞಾನಿಗಳ ಗೌರವಾರ್ಥವಾಗಿ ಈ ವಿಡಿಯೋವನ್ನ ಲೈಕ್ ಮಾಡುವುದು ನಿಮ್ಮ ಕರ್ತವ್ಯ. ಆದ್ದರಿಂದ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಎಂದು ಖಂಡಿತವಾಗಿ ಬರೀರಿ. ಸಾಮಾನ್ಯವಾಗಿ ಯಾವುದೇ ಕ್ಷಿಪಣಿಯನ್ನ ಪರೀಕ್ಷಿಸಿದಾಗ ಅದರ ಪ್ರತಿಯೊಂದು ವ್ಯವಸ್ಥೆಯು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಎಂದು ನೋಡಲಾಗುತ್ತೆ. ಯಾವುದಾದ್ರೂ ಸಿಸ್ಟಮ್ ಕೆಲಸ ಮಾಡ್ತಾ ಇದ್ರೆ ಅದನ್ನ ಬದಲಾಯಿಸಿ ಮತ್ತೆ ಪರೀಕ್ಷೆ ಮಾಡಲಾಗುತ್ತೆ. ಇದೇ ಪ್ರಕ್ರಿಯೆ ಪದೇ ಪದೇ ನಡೆಯುತ್ತೆ. ಆದ್ರೆ ಒಂದು ಕ್ಷಿಪಣಿ ತನ್ನ ಮೊದಲ ಪರೀಕ್ಷೆಯಲ್ಲೇ 100% ಯಶಸ್ವಿಯಾದ್ರೆ ಅದರ ಎಲ್ಲಾ ತಂತ್ರಜ್ಞಾನಗಳು ಒಂದೇ ಬಾರಿಗೆ ಪರಿಪೂರ್ಣವಾಗಿವೆ ಎಂದರ್ಥ. ಈಗ ಯಾವುದೇ ಬದಲಾವಣೆಯ ಅಗತ್ಯವಿಲ್ಲ. ಇದೇ ಕಾರಣಕ್ಕೆ ಜಗತ್ತಿನ ರಕ್ಷಣಾ ತಜ್ಞರು, ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಭಾರತದ ವಿಜ್ಞಾನಿಗಳನ್ನ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ. ನೀವು ಯೋಚಿಸ್ತಾ ಇರಬಹುದು, ಈ ಕ್ಷಿಪಣಿ ಯಾಕಪ್ಪ ಇಷ್ಟೊಂದು ವಿಶೇಷ ಎಂದು. ನೋಡಿ, ಇದು ಕೇವಲ ಹೈಪರ್ಸೋನಿಕ್ ಕ್ಷಿಪಣಿಯಲ್ಲ, ಬದಲಾಗಿ ಕ್ರೂಸ್ ಕ್ಯಾಟಗರಿಯ ಹೈಪರ್ಸೋನಿಕ್ ಕ್ಷಿಪಣಿ. ಅದು ಕೂಡ ದೀರ್ಘ ವ್ಯಾಪ್ತಿಯದ್ದು, ಅಂದ್ರೆ ಲಾಂಗ್ ರೇಂಜ್. ಈ ಕ್ಷಿಪಣಿಯ ರೇಂಜ್ ಪೂರ್ಣ 1500 ಕಿಲೋಮೀಟರ್ ಮತ್ತು ಹಾರಾಟದ ಸಮಯದಲ್ಲಿ ಇದರ ವೇಗ ಗಂಟೆಗೆ ಕನಿಷ್ಠ 12,000 ಕಿಲೋಮೀಟರ್ ಇರುತ್ತೆ. ಜಗತ್ತಿನಲ್ಲಿ ಹೈಪರ್ಸೋನಿಕ್ ಕ್ಷಿಪಣಿ ಹೊಂದಿರುವ ಹೆಚ್ಚಿನ ದೇಶಗಳಿಗೆ ಕ್ರೂಸ್ ಮಾದರಿಯನ್ನ ತಯಾರಿಸಲು ಸಾಧ್ಯವಾಗಿಲ್ಲ. ರಷ್ಯಾ ತಯಾರಿಸಿದ್ದರೂ ಅದರ ವ್ಯಾಪ್ತಿ ಕೇವಲ 750ರಿಂದ 1000 ಕಿಲೋಮೀಟರ್ ಮಾತ್ರ. ಅಂದರೆ ಜಗತ್ತಿನಲ್ಲೇ ಅತಿ ಹೆಚ್ಚು ದೂರದವರೆಗೆ ದಾಳಿ ಮಾಡುವ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಈಗ ಭಾರತದ ಬಳಿ ಇದೆ. 1500 ಕಿಲೋಮೀಟರ್ ವ್ಯಾಪ್ತಿ ಎಂದರೆ ಏನು ಗೊತ್ತಾ? ಇದರ ಅರ್ಥ ನಾವು ಅರ್ಧ ಚೀನಾ, ಪೂರ್ಣ ಪಾಕಿಸ್ತಾನ ಮತ್ತು ಅರ್ಧಕ್ಕಿಂತ ಹೆಚ್ಚು ಇರಾನ್ ಮೇಲೆ ಹೈಪರ್ಸಾನಿಕ್ ದಾಳಿ ಮಾಡಬಹುದು. ಅಷ್ಟೇ ಅಲ್ಲ, ಇಡೀ ಹಿಂದೂ ಮಹಾಸಾಗರದಲ್ಲಿ ಯಾವುದೇ ಶತ್ರು ಹಡಗನ್ನ ಒಂದೇ ಏಟಿಗೆ ನಾಶಪಡಿಸಬಹುದು. ಈ ಕ್ಷಿಪಣಿ ಭಾರತೀಯ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಮೂರಕ್ಕೂ ಲಭ್ಯವಾಗಲಿದೆ. ಅಂದರೆ ಶತ್ರುವಿನ ಬಳಿ ಇದಕ್ಕೆ ಯಾವುದೇ ಮದ್ದಿಲ್ಲದ ಅಸ್ತ್ರ ನಮ್ಮ 3 ಸೇನೆಗಳ ಕೈಗೆ ಸಿಗಲಿದೆ. ಶತ್ರು ನಿದ್ರಿಸ್ತಾ ಇರಲಿ ಅಥವಾ ಎಚ್ಚರವಾಗಿರಲಿ, ಅದರಿಂದೇನು ವ್ಯತ್ಯಾಸವಾಗದು. ಯಾಕಂದ್ರೆ ಈ ಕ್ಷಿಪಣಿ ದಾಳಿ ಮಾಡಿದಾಗ ಶತ್ರುವಿನ ರೇಡಾರ್ಗಳಿಗೆ ಇದನ್ನ ಪತ್ತೆ ಹಚ್ಚಲು ಸಾಧ್ಯವೇ ಇಲ್ಲ. ಗಂಟೆಗೆ 12,000 ಕಿಲೋಮೀಟರ್ ವೇಗ ಎಂದ್ರೆ ಯೋಚಿಸಿ. ಇದು ಕೇವಲ 1 ಗಂಟೆಯಲ್ಲಿ ಭಾರತದಿಂದ ಅಮೆರಿಕವನ್ನ ತಲುಪಬಲ್ಲದು. ಅಗ್ನಿ ಕ್ಷಿಪಣಿಗಳನ್ನ ಶತ್ರುಗಳು ತಡೆಯಲು ಪ್ರಯತ್ನಿಸಬಹುದು. ಆದ್ರೆ ಈ ಹೈಪರ್ಸೋನಿಕ್ ಕ್ಷಿಪಣಿಯನ್ನ ತಡೆಯುವ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಸದ್ಯಕ್ಕೆ ಜಗತ್ತಿನ ಯಾವುದೇ ದೇಶದ ಬಳಿ ಇಲ್ಲ. ಅಗ್ನಿ ಕ್ಷಿಪಣಿಯು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ. ಅದೇ ICBM. ಅದು ಲಾಂಚ್ ಆದಾಗ ಮೊದಲು ಬಾಹ್ಯಾಕಾಶಕ್ಕೆ ಹೋಗಿ ನಂತರ ಗುರಿಯತ್ತ ಧುಮುಕುತ್ತೆ. ಇದರಿಂದ ಶತ್ರು ರೇಡಾರ್ಗಳಿಗೆ ಅದನ್ನ ಟ್ರ್ಯಾಕ್ ಮಾಡಲು ಸಮಯ ಸಿಗುತ್ತೆ. ಆದ್ರೆ ಭಾರತ ಈಗ ತಯಾರಿಸಿರುವ ಹೈಪರ್ಸೋನಿಕ್ ಕ್ಷಿಪಣಿಯನ್ನ ಟ್ರ್ಯಾಕ್ ಮಾಡುವುದು ಅಸಾಧ್ಯ. ಇದು ಕ್ರೂಸ್ ಕ್ಷಿಪಣಿ ಆದ್ದರಿಂದ ಭೂಮಿಗೆ ಹತ್ತಿರವಾಗಿ ಹಾರುತ್ತದೆ. ಶತ್ರು ರೇಡಾರ್ಗಳು ಆಕಾಶವನ್ನ ನೋಡುತ್ತಿರುವಾಗ ಇದು ಕೆಳಗಿನಿಂದ ನುಸುಳಿ ಬರುತ್ತೆ. ಶತ್ರುವಿಗೆ ತನ್ನ ವಾಯು ಪ್ರದೇಶದಲ್ಲಿ ಏನು ನುಗ್ಗಿದೆ ಎಂದು ತಿಳಿಯುವಷ್ಟರಲ್ಲಿ ಕ್ಷಿಪಣಿ ಗುರಿಯನ್ನು ಧ್ವಂಸ ಮಾಡಿರುತ್ತೆ. ವಿಶ್ವದಲ್ಲಿ ರಷ್ಯಾ ಮಾತ್ರ ಈ ಸಾಧನೆ ಮಾಡಿತ್ತು. ಅಮೆರಿಕ ಮತ್ತು ಚೀನಾಗೆ ಇನ್ನೂ ಸಾಧ್ಯವಾಗಿಲ್ಲ. ಅಂದ ಮೇಲೆ ಇದನ್ನ ತಡೆಯುವ ಸಿಸ್ಟಮ್ ಬರಲು ಇನ್ನು 15ರಿಂದ 20 ವರ್ಷಗಳೇ ಬೇಕಾಗಬಹುದು. ಅಂದರೆ ಇದು ಸಂಪೂರ್ಣವಾಗಿ ಅಜೇಯ ಆಯುಧ. ಈ ಕ್ಷಿಪಣಿಯನ್ನ ಸೇನೆಗೆ ಸೇರಿಸಲು 2 ವರ್ಷ ಬೇಕೆಂದು ಯೋಜಿಸಲಾಗಿತ್ತು. ಆದರೆ ಮೊದಲ ಪರೀಕ್ಷೆಯ ಅಭೂತಪೂರ್ವ ಯಶಸ್ಸಿನಿಂದಾಗಿ ಕೇವಲ 6 ತಿಂಗಳಲ್ಲ ಇದು ಸೇನೆಯ ಕೈ ಸೇರಲಿದೆ. ಚೀನಾ ಮತ್ತು ಅಮೆರಿಕ ಕೋಟ್ಯಾಂತರ ಡಾಲರ್ ಸುರಿದು ಮಾಡಲಾಗದ ಕೆಲಸವನ್ನ ಭಾರತದ ವಿಜ್ಞಾನಿಗಳು ಅತ್ಯಂತ ಕಡಿಮೆ ಸಂಪನ್ಮೂಲದಲ್ಲಿ ಮಾಡಿ ತೋರಿಸಿದ್ದಾರೆ. ನಮಗೆ ಶಸ್ತ್ರಾಸ್ತ್ರ ಮಾರುತ್ತಿದ್ದ ದೇಶಗಳ ಇಂದು ಭಾರತದತ್ತ ಆಶ್ಚರ್ಯದಿಂದ ನೋಡುತ್ತಿವೆ. ಭಾರತ ಈಗ ಕೇವಲ ಶಸ್ತ್ರಾಸ್ತ್ರ ಖರೀದಿಸುವ ದೇಶವಲ್ಲ, ಬದಲಾಗಿ ಡಿಫೆನ್ಸ್ ಇನ್ನೋವೇಷನ್ ಅಲ್ಲಿ ಜಗತ್ತಿನ
ಜಗತ್ತಿನ ಮುಂಚೂಣಿಯಲ್ಲಿದೆ. ಇದು ಭಾರತದ ಆ ಮಹಾನ್ ವಿಜ್ಞಾನಿಗಳ ಗೆಲುವು. ಅವರು ಹಗಲಿರುಳು ಶ್ರಮಿಸಿ ಪ್ರತಿಭೆಯ ಮುಂದೆ ಹಣ ದೊಡ್ಡದಲ್ಲ ಎಂದು ಸಾಬೀತುಪಡಿಸಿದ್ದಾರೆ. ನಮ್ಮ ವಿಜ್ಞಾನಿಗಳ ಗೌರವಾರ್ಥವಾಗಿ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೇಶದ ಈ ಹೆಮ್ಮೆಯ ವಿಷಯ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಲಿ. ನೆಕ್ಸ್ಟ್ ಅಪ್ಡೇಟ್ ಯುಕ್ರೇನ್ ಮತ್ತು ರಷ್ಯಾದಿಂದ ಬರ್ತಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ಯುದ್ಧದಲ್ಲಿ ಹೊಡೆದು ಉರುಳಿಸಲಾಗಿದೆ. ಇದು ಅತ್ಯಂತ ಐತಿಹಾಸಿಕ ಘಟನೆಯಾಗಿದೆ. ಯಾಕಂದ್ರೆ ಈ ಜಗತ್ತಿನಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಸ್ಟೆಲ್ತ್ ವಿಮಾನಗಳನ್ನ ತಯಾರಿಸಲಾಗಿದೆ. ಅವು ನಿರಂತರವಾಗಿ ಹಾರಾಟ ನಡೆಸುತ್ತಿವೆ ಮತ್ತು ಯುದ್ಧಗಳಲ್ಲಿಯೂ ಭಾಗವಹಿಸುತ್ತಿವೆ. ಆದ್ರೆ ಇದುವರೆಗೆ ಯಾವುದೇ ದೇಶವು ಯುದ್ಧದ ಸಮಯದಲ್ಲಿ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ಯಶಸ್ವಿಯಾಗಿ ಹೊಡೆದು ಉರುಳಿಸಲಿಲ್ಲ. ಹಾಗಾಗಿಯೇ ಇದು ಮೊದಲ ಬಾರಿಗೆ ನಡೆಯುತ್ತಿರುವುದು ಮತ್ತು ಐತಿಹಾಸಿಕ ಎನಿಸಿಕೊಂಡಿರುವುದು. ಮತ್ತೊಂದು ಗಮನಾರ್ಹ ವಿಷಯವೇನೆಂದ್ರೆ, ದಾಳಿ ಮಾಡಿದ ದೇಶವು ಜಗತ್ತಿನ ಮುಂದೆ ಸೂಕ್ತ ಸಾಕ್ಷ್ಯಗಳನ್ನ ಇಟ್ಟಿದೆ. ಅಂದರೆ ಒಂದಕ್ಕಿಂತ ಹೆಚ್ಚು ಸ್ಟೆಲ್ತ್ ವಿಮಾನಗಳು ನಾಶವಾಗಿದೆ ಎಂಬುದನ್ನು ಸಾಬೀತುಪಡಿಸುವ ವಿಡಿಯೋ ಪುರಾವೆಗಳನ್ನ ಬಿಡುಗಡೆ ಮಾಡಿದೆ. ಆದ್ರೆ ಇದನ್ನ ಮಾಡಿದ್ದು ಯಾರು, ಆ ವಿಮಾನಗಳು ಯಾರದ್ದಾಗಿದ್ದವು ಮತ್ತು ಈ ಘಟನೆ ಎಲ್ಲಿ ನಡೀತು, ಈ ಎಲ್ಲಾ ವಿಷಯಗಳು ನಾನು ನಿಮ್ಗೆ ವಿಡಿಯೋ ಪುರಾವೆಗಳೊಂದಿಗೆ ವಿವರವಾಗಿ ತಿಳಿಸ್ತೀನಿ. ಈಗ ಅಸಲಿ ವಿಷಯಕ್ಕೆ ಬರೋಣ. ಈಗ ನಿಮ್ ಸ್ಕ್ರೀನ್ ಮೇಲೆ ನೋಡಿ, ಯುಕ್ರೇನ್ ಸರ್ಕಾರವು ಒಂದು ವಿಡಿಯೋ ಬಿಡುಗಡೆ ಮಾಡಿದೆ. ಈ ವಿಡಿಯೋದಲ್ಲಿ ರಷ್ಯಾದ ಸೆಲೆಂಬಿಯನ್ಸ್ ಹೆಸರಿನ ಏರ್ ಬೇಸ್ ಇದೆ. ಇಲ್ಲಿ ನೂರಾರು ಯುದ್ಧ ವಿಮಾನಗಳು ನಿಂತಿವೆ. ಆದ್ರೆ ಇಲ್ಲಿ ವಿಶೇಷವೇನೆಂದ್ರೆ, ಅಲ್ಲಿರುವುದು Su-57 ಸ್ಟೆಲ್ತ್ ಯುದ್ಧ ವಿಮಾನಗಳು. ಹೌದು, ಯುಕ್ರೇನ್ ಇವುಗಳನ್ನೇ ಗುರಿಯಾಗಿಸಿಕೊಂಡು ನಿನ್ನೆ ತಡರಾತ್ರಿ ಡ್ರೋನ್ ಸ್ಟ್ರೈಕ್ ನಡೆಸಿದೆ ಮತ್ತು ರಷ್ಯಾದ 2 Su-57 ಸ್ಟೆಲ್ತ್ ವಿಮಾನಗಳನ್ನ ನೆಲದ ಮೇಲೆಯೇ ಧ್ವಂಸಗೊಳಿಸಿದೆ ಎಂದು ಪ್ರತಿಪಾದಿಸಿದೆ. ಅಷ್ಟೇ ಅಲ್ಲದೆ ಮತ್ತೊಂದು ಯುದ್ಧ ವಿಮಾನ ಮತ್ತು ಇನ್ನೊಂದು ಏರ್ ಕ್ರಾಫ್ಟ್ ಕೂಡ ಈ ದಾಳಿಗೆ ತುತ್ತಾಗಿದೆ. ವಾಸ್ತವವಾಗಿ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ Su-57 ವಿಮಾನಗಳು ಇರುತ್ತವೆ ಎಂದು ಯುಕ್ರೇನ್ಗೆ ಅಂದಾಜಿರಲಿಲ್ಲ. ಅವರ ಮುಖ್ಯ ಗುರಿ ಆ ಏರ್ ಬೇಸ್ ನಲ್ಲಿದ್ದ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅನ್ನ ಸ್ಫೋಟಿಸುವುದಾಗಿತ್ತು. ಆದ್ರೆ ಡ್ರೋನ್ ಆಪರೇಟರ್ ಮಾಡುತ್ತಿದ್ದವರು ರಷ್ಯಾದ ಅತ್ಯಂತ ಅಮೂಲ್ಯವಾದ Su-57 ಸ್ಟೆಲ್ತ್ ವಿಮಾನಗಳು ಅಲ್ಲಿ ನಿಂತಿರೋದನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ್ರು. ಹಾಗಾಗಿ ಕಮಾಂಡ್ ಸೆಂಟರ್ ಜೊತೆಗೆ ಈ ವಿಮಾನಗಳ ಮೇಲೆಯೂ ದಾಳಿ ನಡೆಸಿದ್ರು. ವರದಿಗಳ ಪ್ರಕಾರ ಯುಕ್ರೇನ್ಗೆ ಮೊದಲೇ ಮಾಹಿತಿ ಇದ್ದಿದ್ರೆ ಅವರು ಇನ್ನೂ ಹೆಚ್ಚಿನ ಡ್ರೋನ್ಗಳನ್ನ ಕಳುಹಿಸಿ ಎಲ್ಲಾ Su-57 ವಿಮಾನಗಳನ್ನ ನಾಶಪಡಿಸಲು ಪ್ರಯತ್ನಿಸ್ತಾ ಇದ್ರು. ಯುದ್ಧದ ಇತಿಹಾಸದಲ್ಲಿ ದೇಶವೊಂದು ಮತ್ತೊಂದು ದೇಶದ ಸ್ಟೆಲ್ತ್ ವಿಮಾನವನ್ನ ನಾಶಪಡಿಸಿರೋದು ಇದೇ ಮೊದಲು. ಆದ್ರೆ ಇದು ಏರ್ ಕಿಲ್ ಎಂದು ಪರಿಗಣಿಸಲ್ಪಡೋದಿಲ್ಲ. ಅಂದ್ರೆ Su-57 ದಾಖಲೆಯನ್ನ ನೋಡುವಾಗ ಅದನ್ನ ಯುದ್ಧದ ಸಮಯದಲ್ಲಿ ಹಾರಾಟ ನಡೆಸುತ್ತಿದ್ದಾಗ ಹೊಡೆದು ಉರುಳಿಸಲಾಯಿತು ಎಂದು ಬರೆಯಲಾಗುವುದಿಲ್ಲ. ವೈಮಾನಿಕ ಯುದ್ಧದಲ್ಲಿ ಇದು ಇಂದಿಗೂ ಶ್ರೇಷ್ಠ ವಿಮಾನವೇ ಆಗಿದೆ. ಯುಕ್ರೇನ್ ದಾಳಿ ಮಾಡಿದ್ದು ನೆಲದ ಮೇಲೆ ನಿಂತಿದ್ದಾಗ. ಯುದ್ಧ ರಂಗದಲ್ಲಿ ಹೋರಾಡಿ ಗೆಲ್ಲೋದಕ್ಕಿಂತ ನಿದ್ರಿಸಿರುವ ಯೋಧನನ್ನ ಕೊಲ್ಲುವುದು ಸುಲಭ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದ್ರೆ ಇದು ಆಧುನಿಕ ಯುದ್ಧ ತಂತ್ರದ ಕಾಲ. ಇಲ್ಲಿ ಸಾಮ, ದಾನ, ದಂಡ, ಭೇದ ಎಲ್ಲಾ ತಂತ್ರಗಳು ಸರಿ ಎಂದೇ ಪರಿಗಣಿಸಲ್ಪಡುತ್ತೆ. ಇದು ರಷ್ಯಾಗೆ ದೊಡ್ಡ ಹೊಡೆತ ನೀಡಿರುವುದು ನಿಜ. ಆದ್ರೆ ಹೊಡೆತ ವಿಮಾನಗಳಿಗಿಂತ ಹೆಚ್ಚಾಗಿ ಆ ಸ್ಥಳಕ್ಕೆ ಬಿದ್ದಿರುವುದು ದೊಡ್ಡ ಆತಂಕ ಮೂಡಿಸಿದೆ. ಯಾಕಂದ್ರೆ ನೀವು ಮ್ಯಾಪ್ ನಲ್ಲಿ ನೋಡಿದ್ರೆ ಈ ಏರ್ ಬೇಸ್ ರಷ್ಯಾದ ಮಧ್ಯಭಾಗದಲ್ಲಿದೆ. ಇದು ರಷ್ಯಾದ ಅತ್ಯಂತ ಸುರಕ್ಷಿತ ಏರ್ ಬೇಸ್ ಎಂದೇ ನಂಬಲಾಗಿತ್ತು. ಯಾವುದೇ ದೇಶಕ್ಕೆ ಯುದ್ಧದ ಸಮಯದಲ್ಲಿ ಅತ್ಯಂತ ಸುರಕ್ಷಿತ ತಾಣವೆಂದರೆ ಆ ದೇಶದ ಸೆಂಟರ್ ಪಾಯಿಂಟ್. ಯಾಕಂದ್ರೆ ಶತ್ರುಗಳು ಯಾವುದೇ ಕಡೆಯಿಂದ ದಾಳಿ ಮಾಡಬೇಕಾದ್ರೂ ಅರ್ಧ ದೇಶವನ್ನ ದಾಟಿಕೊಂಡು ಬರಬೇಕಾಗುತ್ತೆ. ಆ ಹಾದಿಯಲ್ಲಿ ಎಷ್ಟೋ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮತ್ತು ರಕ್ಷಣಾ ವ್ಯವಸ್ಥೆಗಳನ್ನ ಎದುರಿಸಬೇಕಾಗುತ್ತೆ. ಇದೇ ಕಾರಣಕ್ಕೆ ರಷ್ಯಾ ತನ್ನ ಅರ್ಧದಷ್ಟು Su-57 ವಿಮಾನಗಳನ್ನ ಈ ಏರ್ ಬೇಸ್ ನಲ್ಲಿ ನಿಲ್ಲಿಸ್ತು. ಯುಕ್ರೇನ್ ಗಡಿಯಿಂದ ಇದು ಬರೋಬ್ಬರಿ 1700 ಕಿಲೋಮೀಟರ್ ದೂರದಲ್ಲಿದೆ. ಇಷ್ಟು ದೂರ ಡ್ರೋನ್ ತಲುಪಬಹುದು ಎಂದು ರಷ್ಯಾ ಕನಸಿನಲ್ಲೂ ಯೋಚಿಸಿರಲಿಲ್ಲ. ಆದ್ರೆ ಈಗ ಯುಕ್ರೇನ್ ನ ಮಾರಕ ಶಕ್ತಿ 2000 ಕಿಲೋಮೀಟರ್ ವರೆಗೆ ತಲುಪಿದೆ. ಮೊನ್ನೆಯಷ್ಟೇ ಅವರು 1500 ಕಿಲೋಮೀಟರ್ ದೂರದಲ್ಲಿದ್ದ ತೈಲ ಸಂಸ್ಕರಣಾಗಾರದ ಮೇಲೆ ದಾಳಿ ಮಾಡಿದ್ರು. ಈಗ 1700 ಕಿಲೋಮೀಟರ್ ದೂರದ ಮೇಲೆ ದಾಳಿ ಮಾಡಿದ್ದಾರೆ. ಅಂದರೆ ರಷ್ಯಾದಲ್ಲಿ ಯುಕ್ರೇನ್ ಶಸ್ತ್ರಾಸ್ತ್ರಗಳು ತಲುಪದ ಜಾಗವೇ ಇಲ್ಲ ಎಂದಂತಾಯ್ತು. ರಷ್ಯಾ ಈ ವಿಮಾನಗಳನ್ನ ಮತ್ತೆ ನಿರ್ಮಿಸಬಹುದು. ಆದ್ರೆ ಅವರ ರಕ್ಷಣಾ ತಂತ್ರಗಾರಿಕೆ ಮತ್ತು ಡಿಫೆನ್ಸ್ ಮೆಕ್ಯಾನಿಸಂ ವಿಫಲವಾಗಿರೋದು ಅವ್ರಿಗೆ ದೊಡ್ಡ ತಲೆನೋವಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.